ಶೌರ್ಯ ಅಟ್ಟಹಾಸ ಕೇವಲ ಮೇಕಪ್ಗಷ್ಟೇ ಸೀಮಿತ ಆಗಿದೆ. ಮೊನ್ನೆ ಒಂದ್ ಮಾತು ಹೇಳಿದ್ನಪ್ಪ, ಅವನು ಆಂಕರ್ ಆಗ್ಬೇಕಂತೆ. ಕಾವ್ಯ ಕಣ್ಣು, ತನು ಕಣ್ಣು, ಅಭಿ ಕಣ್ಣು, ಆಮೇಲೆ ರಕ್ಷಿತನ್ ಕಣ್ಣು, ಇಡೀ ಬಿಗ್ ಬಾಸ್ ಕಣ್ಣು ಎಲ್ಲ ಅಶ್ವಿನಿ ಗೌಡ ಅದು ನನ್ಗೆ ಇನ್ಯಾರೋ ಹಾಕಿದ್ರು ಜಾನ್ವಿ ಗೌಡ. ಅಲ್ಲ ಹೌದು, ಸ್ಪಾಂಟೇನಿಯಸ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಎಲ್ಲಿ ಏನ್ ತಪ್ಪಾಗಿದೆಯೋ ಅಥವಾ ನನ್ನ ಅದೃಷ್ಟ ಚೆನ್ನಾಗಿರ್ಲಿಲ್ವೋ ಗೊತ್ತಿಲ್ಲ. ಆಚೆ ಬಂದೆ, ಅದ್ರ ಬಗ್ಗೆ ಅಂತೂ ತುಂಬಾ ಬೇಜಾರಿದೆ. ಯಾರು ಹೊರಗೆ ಹೋಗ್ತಾರೆ ಗೊತ್ತಾಗಲ್ಲ. ಸೊ ನಾನು ಮೆಂಟಲಿ ಅಂತೂ ಪ್ರಿಪೇರ್ ಆಗಿರ್ತೀನಿ. ಯಾಕಂದರೆ ಒಂದು ನನಗೆ ಅಲ್ಲಿ ಚೈತ್ರ ಬಂದಿದ್ರಲ್ಲ ಗೆಸ್ಟ್, ಅವ್ರು ಹೇಳ್ತಾ ಇದ್ರು ಆಫ್ಟರ್ 60 days ದೊಡ್ಡ ದೊಡ್ಡ ತಲೆಗಳೇ ಹೋಗ್ಬಿಟ್ಟಿದೆ, ಇವ್ರು ಹೋಗಲ್ಲ ಅನ್ಕೊಂಡವರೆಲ್ಲ ಹೋಗ್ಬಿಟ್ಟಿದ್ದಾರೆ, ಏನ್ ಬೇಕಾದ್ರೂ ಆಗ್ಬೋದು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ, ನಾನು ರಂಜಿತಾ. ಇವತ್ತು ನನ್ನೊಂದಿಗೆ ಇದ್ದಾರೆ ಬಿಗ್ ಬಾಸ್ 12ರ ಕಂಟೆಸ್ಟೆಂಟ್ ಜಾನ್ವಿ ಅವರು. ಅವರ ಬೋಲ್ಡ್ ಲುಕ್ ಇಂದ ಆಗಿರ್ಬೋದು, ಸ್ಟೈಲಿಶ್ ಇಂದ ಆಗಿರ್ಬೋದು, ಅವರ ಕಾನ್ಫಿಡೆಂಟ್ ಇಂದ ಟ್ರೆಂಡಿಂಗ್ ಆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಬಿಗ್ ಬಾಸ್ ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ನೋಡ್ಬೇಕಾಗಿದ್ದ ಜಾನ್ವಿ ಅವರು ಇವತ್ತಿದ್ದಾರೆ ಅಂತ ಹೇಳುವಾಗ ಶಾಕಿಂಗ್. ಸೊ ಏನ್ ಅನ್ಸ್ತಿದೆ ನಿಮ್ಗೆ ಹೊರಗಡೆ ಬಂದ್ಮೇಲೆ? ನನಗೂ ಅದು ಜಾನ್ವಿ ಎವಿಕ್ಟ್ ಆಗಿದ್ದಾರೆ ಅಂದಾಗ ಸ್ವಲ್ಪ ಶಾಕು ಆಯಿತು, ತುಂಬ ಬೇಜಾರಾಯಿತು. ಇನ್ನು 3 days ಆದರೂ ಆ ಬೇಜಾರು ಹಾಗೇ ಇದೆ. ಅಂದರೆ ಅದೇ ಬೇರೆ ಪ್ರಪಂಚ, ಈ ಹೊರ ಪ್ರಪಂಚಕ್ಕೆ ಬಂದಾಗ ಹೊಂದ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ. ಆದರೆ ಅದೇ ಗೊಂಗಲಿರ್ತೀವಿ, ಬೇಗ ಬಂದ್ಬಿಟ್ನಲ್ಲ, ನಾನು ಇನ್ನೂ ಇರಬೇಕಿತ್ತು, ಆಟ ಆಡಬೇಕಿತ್ತು ಅಂತ. ಸೊ ಅದೇ ನೀವು ಹೇಳಿದಾಗ ಎಲ್ಲರೂ ಅದನ್ನೇ ಹೇಳ್ತಾರೆ, ನೀವು ಟಾಪ್ 5 ಇರ್ತೀರಾ ಅಂತ ಅಂದ್ಕೊಂಡಿದ್ವಿ, ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರಿ ಅಂತ. ಗೊತ್ತಿಲ್ಲ ಎಲ್ಲಿ ಏನು ತಪ್ಪಾಗಿದೆಯೋ ಅಥವಾ ನನ್ನ ಅದೃಷ್ಟ ಚೆನ್ನಾಗಿರ್ಲಿಲ್ವೋ ಗೊತ್ತಿಲ್ಲ. ಆಚೆ ಬಂದೆ, ಅದ್ರ ಬಗ್ಗೆ ಅಂತೂ ತುಂಬ ಬೇಜಾರಿದೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ 1 week ಹೇಗಿದೆ ಮ್ಯಾಮ್? ಜನರ ಪ್ರತಿಕ್ರಿಯೆ ಆಗಿರ್ಬೋದು, ಫ್ಯಾನ್ಸ್ಗಳಾಗಿರ್ಬೋದು, ಟ್ರೋಲ್ಸ್ಗಳನ್ನ ನೋಡ್ತಾ ಇದ್ದೀರಾ, ಹೇಗೆ ಅಕ್ಸೆಪ್ಟ್ ಮಾಡ್ತಿದ್ದೀರಾ ಅದನ್ನ? ಇಲ್ಲ, ನನಗೆ ಒಂದು ಒಳಗಡೆ ಇರುವಾಗಲೇ ಒಂದು ಅಂದಾಜು ಇರುತ್ತೆ, ಇದು ನೆಗೆಟಿವ್ ಆಗಿರುತ್ತಾ ಪಾಸಿಟಿವ್ ಆಗಿರುತ್ತಾ, ಹೇಗೆ ತಗೋತಾ ಇರ್ತಾರೆ ಜನ ಅಂತ. ಹೊರಗಡೆ ಬಂದಮೇಲೆ ಅದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ತಾ ಇಲ್ಲ. ಕೆಲವೊಂದೆಲ್ಲ ನಾನು ತುಂಬ ಎಂಜಾಯ್ ಕೂಡ ಮಾಡ್ತಾ ಇದ್ದೀನಿ, ನೋಡಿದಾಗ ತುಂಬ ನಗು ಬರುತ್ತೆ. ಅದಾದಮೇಲೆ ಎಷ್ಟೋ ವಿಚಾರಗಳು ಒಳಗಡೆ ಇದ್ದಾಗ ಗೊತ್ತಿರಲಿಲ್ಲ, ಹೊಸ ವಿಚಾರಗಳು ಗೊತ್ತಾದಾಗಲೂ ಹೀಗೆಲ್ಲ ಆಗಿದೆಯಾ ಅಂತ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ನೀವು ಇರಬೇಕಿತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ರಿ, ನಮಗೆ ಶಾಕ್ ಆಯಿತು ನೀವು ಬಂದಿದ್ದು ಅಂತಾರೆ. ಕೆಲವರೆಲ್ಲ ನಾವು ನೋಡಲ್ಲ ಬಿಗ್ ಬಾಸ್ನ, ನೀವು ಬಂದುಬಿಟ್ಟಿದ್ದೀರಾ ಅಂತ ಆ ಥರ ಎಲ್ಲ ಹೇಳಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಏನೋ ಅಂದರೆ ಇಷ್ಟು ಪ್ರೀತಿ ಗಳಿಸಿದ್ನಲ್ವಾ, ಬಂದಿದ್ದು ಬೇಜಾರಿದೆ, ಬಟ್ ಬಂದಮೇಲೆ ಆಗಿರೋ ಪಾಸಿಟಿವ್ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಎಲ್ಲರೂ ಅನಿಸಿಕೆನೂ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ವೀಕೆಂಡಲ್ಲಿ ನಿಮ್ಮ ಮಗ ಹೇಳಿದ್ರು 2 reasons ಹೇಳಿದ್ರು. ಸೊ ಎಲ್ರದ್ದು ಅವ್ರದ್ದ ರೀಸನ್ಸ್ಗಳಿರುತ್ತೆ, ಇದಕ್ಕೆ ಹೊರಗಡೆ ಬಂದಿರಬಹುದೇನೋ ಅಂತ. ಬಟ್ ನೀವು ಹೊರಗಡೆ ಬಂದು ನೋಡಿದ್ಮೇಲೆ ನಿಮಗೆ ಅನಿಸಿರುತ್ತೆ ಇದಕ್ಕೆ ಬಂದಿರಬಹುದು ಅಂತ. ಆ ಥರ ಏನಾದರೂ ನಿಮಗೆ ಅನಿಸಿದ್ಯಾ? ಸೊ ಅದ್ರ ಬಗ್ಗೆ ನಾನು ಅಂದರೆ ಉತ್ತರ ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ. ಗೊತ್ತಾಗ್ತಾ ಇಲ್ಲ ಆ ವಿಚಾರವಾಗಿ ಏನಕ್ಕೆ ಬಂದಿರ್ಬೋದು. ಎಲ್ಲೋ ನನ್ನ ಸ್ಟೇಟ್ಮೆಂಟ್ಸೇ ಕೆಲವೊಂದು ಸ್ಟೇಟ್ಮೆಂಟು ಅಥವಾ ಅದನ್ನು ತಪ್ಪಾಗಿ ಅರ್ಥೈಸಿದ್ದು, ಅದನ್ನು ಬೇರೆ ಥರ ಅರ್ಥ ಮಾಡ್ಕೊಂಡು ಅದು ನನಗೆ ಮುಳುವಾಯ್ತಾ ಅಥವಾ ವೋಟಿಂಗಿಂದ ಇದಾಯ್ತಾ ಅಥವಾ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದರೆ ನನಗೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಇದಿರ್ಬೋದಾ ಆ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋದ್ರಲ್ಲೇ ನಾನು ಕೂಡ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಇಲ್ಲ, ನೀವು ಜೊತೆಯಾಗಿ ಆಟ ಆಡ್ಕೊಂಡು ಬಂದಿದ್ದೇ ಚೆನ್ನಾಗಿತ್ತು, ನಿಮ್ಮಿಬ್ರದೇ ಪ್ರೋಮೋ ಇರ್ತಾಯಿತ್ತು ಪ್ರತಿ ಸಲ, ನಿಮ್ಮಿಬ್ರದೇ ಪ್ರೋಮೋ, ವೀಕೆಂಡಲ್ಲಿ ನಿಮ್ಮದೇ ಚರ್ಚೆ ಆಗೋದು. ಸೊ ಒಳ್ಳೆ ಕಂಟೆಂಟ್ ಕೂಡ ಕೊಟ್ಟಿದ್ದೀರಾ. ನೀವು ಜೊತೆಲಿದ್ದರೂ ನೀವೇನು ನಿಮ್ಮ ಇಂಡಿವಿಜುವಾಲಿಟಿ ಏನು ಕಳ್ಕೊಂಡಿರಲಿಲ್ಲ, ನಿಮ್ಮ ಆಟ ನೀವು ಆಡ್ತಾಯಿದ್ರಿ, ಅವ್ರ ಆಟ ಅವ್ರು ಆಡ್ತಾಯಿದ್ರು ಅಂತ ಇದ್ರು. ಕೆಲವರು ಆ ಸ್ಟೇಟ್ಮೆಂಟ್ಸಿಂದ ಮೋಸ್ಟ್ಲಿ ಹಿಂಗಾಗಿರ್ಬೋದಾ ವಾಹಿನಿ ಬಗ್ಗೆ, ಅಂದರೆ ಹಾಗೆ ಅವ್ರುಗಳೇ ಪ್ರಶ್ನೆ ಕೇಳ್ತಾರೆ. ಬಟ್ ನನಗೆ ಉತ್ತರ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅಂತ. ಅಥವಾ ವೋಟಿಂಗ್ ಏನಾದರೂ ಕಡಿಮೆ ಆಗೋಯ್ತಾ ನನ್ನ ಕಡೆಯಿಂದ? ವೋಟಿಂಗು ಇಷ್ಟೊಂದು ಮ್ಯಾಟ್ರ್ ಆಗಲ್ವಾ? ಯಾಕಂದರೆ ಒಂದು ಪ್ರೋಗ್ರಾಮ್ಗೆ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಬೇಕಾಗಿರೋ ಕಂಟೆಂಟ್ ನಮ್ಮ ಕಡೆಯಿಂದ ಸಿಗ್ತಾ ಇದೆ ಅನ್ನೋವಾಗ ವೋಟಿಂಗ್ಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗೆ ಈ ಥರ ತುಂಬ ಪ್ರಶ್ನೆಗಳು ಮೂಡುತ್ತೆ. ಬಟ್ ಅದ್ರಾಚೆಗೆ ಇನ್ನು ಮುಂದೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ, ಆಗೋಯ್ತಲ್ವ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡೋಣ. ಯಾಕಂದರೆ ಇಂಥ ಶೋಗಳಿಂದ ನಾವು ಕೇಪಬಲ್ ಇದ್ದವ್ರು ಆಚೆ ಬಂದಾಗ ಅದನ್ನು ಅದೇ ಡಿಪ್ರೆಷನ್ ಥರ ಆಗಿಬಿಡುತ್ತೆ. ಬಟ್ ಅದನ್ನೇ ಇದು ಮಾಡಿದ್ರೆ ನಾವು ನೆಕ್ಸ್ಟ್ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ನೆಕ್ಸ್ಟು ಇದರಿಂದ ಹೊರಗಡೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ,
ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಲ್ಲಿ ಕೆಲವು ವಿಷಯಗಳ ಸುದ್ದಿ ಏನು ಬರುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಿ ಅವ್ರ ಮಗನ ಬರ್ತಡೇ ಇತ್ತು, ಅದಕ್ಕೋಸ್ಕರ ಎಮೋಷ್ನಲ್ ಆಗಿ ಏನಾದ್ರು ಕನೆಕ್ಟ್ ಆಗಿ ಅವರೇ ಹೊರಗಡೆ ಬಂದ್ರ ಅನ್ನೋ ಟಾಕ್ಸ್ಗಳು ಇದೆ. ಇಲ್ಲ, ನನಗೆ ಇದನ್ನು ತುಂಬ ಜನ ಹೇಳಿದರು, ನನಗೆ ಯಾರ್ಯಾರೋ ಹೇಳ್ತಾ ಇದ್ದಾರೆ ನೀವೇ ಕೇಳ್ಕೊಂಡು ಆಚೆ ಬಂದ್ರಂತೆ ಅಂತ. ಇಲ್ಲ, ಅದು ಯಾವುದೂ ನಿಜ ಅಲ್ಲ. ನನಗಿನ್ನೂ ಒಳಗಡೆ ಇದು ಆಟ ಆಡಬೇಕಂತಲೇ ಆಸೆ ಇತ್ತು. ನಾನು ಬರೋದಕ್ಕೂ ಮಗನ ಬರ್ಡೇ ಆಗೋದಕ್ಕೂ ಒಂದೇ ಇತ್ತು. ಓಕೆ, ಅಲ್ಲಿ ನಾವು ನಾಮಿನೇಟೆಡ್ ಅಂತ ಅಂದಾಗ ಯಾರು ಹೊರಗೆ ಹೋಗ್ತಾರೆ ಗೊತ್ತಾಗಲ್ಲ. ಸೊ ನಾನು ಮೆಂಟಲಿ ಅಂತೂ ಪ್ರಿಪೇರ್ ಆಗಿರ್ತೀನಿ. ಯಾಕಂದರೆ ನನಗೆ ಅಲ್ಲಿ ಚೈತ್ರ ಬಂದಿದ್ರಲ್ಲ ಗೆಸ್ಟ್, ಅವ್ರು ಹೇಳ್ತಾ ಇದ್ರು ಆಫ್ಟರ್ 60 days ದೊಡ್ಡ ತಲೆಗಳೇ ಹೋಗ್ಬಿಟ್ಟಿದೆ, ಇವ್ರು ಹೋಗಲ್ಲ ಅಂದ್ಕೊಂಡವರೆಲ್ಲ ಹೋಗ್ಬಿಟ್ಟಿದ್ದಾರೆ, ಏನು ಬೇಕಾದರೂ ಆಗ್ಬೋದು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಪ್ರತಿ ಸಲ ನಾಮಿನೇಟೆಡ್ ಆದಾಗ ಮೆಂಟಲಿ ಪ್ರಿಪೇರ್ ಆಗಿರ್ತಿದೆ, ನಾನು ಆಚೆ ಹೋದರೆ ನನ್ನ ಬಟ್ಟೆಗಳನ್ನೆಲ್ಲ ಕೊಟ್ಟು ಕಳಿಸ್ಬಿಡಿ ಅಂತ. ಯಾಕಂದರೆ ಅಷ್ಟೆಲ್ಲ ನಾನು ತುಂಬ ಇನ್ವೆಸ್ಟ್ ಮಾಡಿದಂಥ ಬಟ್ಟೆಗಳು ಒಂದು ಮಿಸ್ ಆಗಬಾರ್ದು ಅಂತ ಅಶ್ವಿನಿ ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿ ಅಲ್ಲಿದೆ ಇಲ್ಲಿದೆ ಅಂತ. ಸೊ ಈ ಸಲನೂ ಕುತ್ಕೊಂಡು ಮಾತಾಡುವಾಗ ನಾನು ಹೇಳಿದ್ದೆ, ನೋಡಿ ನಾಳೆ ಅಂದರೆ ಅದೇ ಸಂಡೇ ಎಪಿಸೋಡಲ್ಲಿ ನಾಳೆ ನನ್ನ ಮಗನ ಬರ್ಡೇ ಇದೆ, ಸರ್ ಏನಾದರೂ ಜಾನ್ವಿ ಯು ಆರ್ ಸೇಫ್ ಅಂತ ಅಂದರೆ, ಸರ್ ನಾಳೆ ನನ್ನ ಮಗನ ಬರ್ಡೇ ಇದೆ ವಿಶ್ ಮಾಡಿ ಅಂತ ಇಲ್ಲೇ ವಿಶ್ ಮಾಡಿಸ್ಕೊಂಡ್ಬಿಡ್ತೀನಿ. ಜಾನ್ವಿ ನೀವು ಎವಿಕ್ಟ್ ಆದ್ರಿ ಅಂತ ಏನು ಹೇಳಿದ್ರೆ ಸ್ಟೇಜ್ ಮೇಲೆ ಹೇಳಿ ಸರ್ದು ವಿಶಸ್ ತಗೋತೀನಿ ಅಂತ ಕೂಡ ನಾನು ಹೇಳಿದ್ದೆ. ಸೊ ಹಾಗೆ ಆಯಿತು, ಅದು ನಾನು ಸ್ಟೇಜ್ ಮೇಲೆ ವಿಶಸ್ ತಗೊಳ್ಳೋ ಹಾಗಾಯಿತು ಅಂತ ಅನಿಸುತ್ತೆ. ಅಂದರೆ ಅದೇ ಮೆಂಟಲಿ ನಾವು ಪ್ರಿಪೇರ್ ಆಗಿರಲೇಬೇಕು, ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಹೊರಗಡೆ ಏನು ಓಡ್ತಾ ಇರುತ್ತೆ, ಯಾವ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ ತುಂಬ ನಾವು ಹಿಂಗೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಅದು ಆಚೆ ಕಡೆ ನಮ್ಮ ಕ್ಯಾಲ್ಕುಲೇಷನ್ ಉಲ್ಟಾ ಕೂಡ ಆಗ್ಬೋದು, ಅನ್ಸರ್ಟನ್ ಇರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಮತ್ತು ಅಶ್ವಿನಿ ಮ್ಯಾಮ್ ಅವರ ಜೋಡಿನೇ ನಿಮಗೆ ನೆಗೆಟಿವ್ ಆಯಿತಾ ಹೊರಗಡೆ ಬರೋಕ್ಕೆ? ಇಲ್ಲ, ನಂಗಂತೂ ಹಂಗೆ ಅನ್ಸಲ್ಲ. ಎಲ್ಲರೂ ಹಾಗೆ ಹೇಳ್ತಾರೆ, ಅಷ್ಟು ಹಿಂಟ್ ಕೊಟ್ಟು ನೀನು ತೊಗೊಳ್ಲಿಲ್ಲ ಅಂತ. ಬಟ್ ಏನಾಗುತ್ತೆ ಅಂದರೆ ಒಂದು ಫ್ರೆಂಡ್ಶಿಪ್ ಅನ್ನೋದು ನಿಜವಾಗ್ಲೂ ಮನಸ್ಸಿಂದ ಆದಾಗ ನಾವು ಅದನ್ನು ವ್ಯಾಲ್ಯೂ ಮಾಡಲೇಬೇಕು. ತಪ್ಪಾದಾಗ ಬಿಟ್ಬಿಡೋದು ಅಥವಾ ಎಲ್ಲ ಸರಿ ಇದ್ದಾಗ ಅವ್ರ ಜೊತೆ ಹೋಗೋದು. ಓಕೆ, ಗಿಲ್ಲಿಗೆ ಸಿಗೋ ಚಪ್ಪಾಳೆಯಿಂದನೇ ನನಗೆ ಒಳಗಡೆ ಗೊತ್ತಾಗ್ತಾ ಇತ್ತು, ಗಿಲ್ಲಿ ಸೇಫ್ ಅಂದಾಗ ಅಲ್ಲಿ ಆಚೆ ಚಪ್ಪಾಳೆ ಹೊಡಿತಾ ಇದ್ದಿದ್ದು. ಮಾಳುಗೆ ತುಂಬ ಜನ. ಸೊ ಹಾಗಂತ ನಾವು ಅವ್ರ ಹತ್ರ ಹೋಗಿ ಫೋರ್ಸ್ಫುಲಿ ಇವನಿಗೆ ಜನ ತುಂಬ ಚೆನ್ನಾಗಿದ್ದಾರೆ, ಆಚೆ ಚಪ್ಪಾಳೆ ಹೊಡಿತಾರೆ, ಇವನ ಜೊತೆ ಚೆನ್ನಾಗಿರಬೇಕು, ನಂಗೆ ಹಾಗೆ ಮಾಡೋಕ್ಕೆ ಬರಲ್ಲ. ನನ್ನ ಮನಸ್ಸು ಏನು ಹೇಳುತ್ತೋ ಅದನ್ನೇ ನಾನು ಮಾಡೋದು. ಸೊ ನನಗದು ತುಂಬ ಹೌದು, ನಾವು ಬಿಗ್ ಬಾಸ್ ಆಟ ಆಡೋಕ್ಕೆ ಹೋಗಿದ್ದೀವಿ ಎಲ್ಲ. ಬಟ್ ಏನೋ ಒಂದು ಆರ್ಗ್ಯಾನಿಕ್ಕಾಗಿ ಒಂದು ಫ್ರೆಂಡ್ಶಿಪ್ ಆದಾಗ ಅಯ್ಯೋ ಇವ್ರಿಗೆ ನೆಗೆಟಿವ್ ಆಗಿ ನಂಗೆ ಗೊತ್ತಾಗ್ಬಿಡುತ್ತೆ. ವೀಕೆಂಡು ಸರ್ ಬೈಯೋವಾಗಲೇ ಇದೆಲ್ಲ ಫುಲ್ ನೆಗೆಟಿವ್ ಆಗಿರುತ್ತೆ, ಇವ್ರ ಜೊತೆ ನಾನು ಸೇರೋದು ಬೇಡ ಆ ಥರ ಎಲ್ಲ. ಅದು ಒಂದ್ಸಲ ದೂರ ಆಗ್ತೀವಿ, ಅದು ಅವ್ರೇನೋ ಸ್ಟ್ರಾಟಜಿ ಅಂದರು ಅಂತಲೇ ನಾವು ದೂರ ಆಗಿದ್ದು. ಬಟ್ ಮತ್ತೆ ಒಂದಾದಾಗ ಎಲ್ಲ ಮನುಷ್ಯನು ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ಫ್ರೆಂಡು ಅಂತ ನಾವು ಬಿಡಬಾರ್ದು, ಜೊತೆಲಿ ನಿಲ್ಲಬೇಕು, ನಮ್ಗೆ ಆದಷ್ಟು ಬುದ್ಧಿವಾದ ಹೇಳಬೇಕು ಅಥವಾ ನಮ್ಮ ತಪ್ಪುಗಳನ್ನ ಅವ್ರು ಕರೆಕ್ಟ್ ಮಾಡಬೇಕು, ಹಾಗೆ ಅಂದ್ಕೊಂಡೆ. ಹಾಗಾಗಿ ನನಗೆಲ್ಲೋ ಮುಳುವಾಯಿತು ಅಂತ ಏನೂ ಅನಿಸಿಲ್ಲ. ಯಾಕಂದರೆ ಆಚೆ ಕಡೆ ಎಲ್ಲರೂ ಎಷ್ಟೆಷ್ಟು ದೊಡ್ಡ ತಪ್ಪು ಮಾಡ್ತಾರೆ, ಇಲ್ಲ ಒಳಗಡೆ ಅವರೇ ಮುಂದೊಂದು ಹಿಂದೊಂದು ಮಾತಾಡ್ತಾರೆ, ಅವರಿಗಿಂತ ಸ್ಟ್ರೇಟಾಗಿ ಮಾತಾಡೋರೇ ಬೆಟರ್ ಅಂತ ನಂಗೆ ಅನ್ಸುತ್ತೆ. ಅಲ್ಲೂ ಮುಖವಾಡ ಹಾಕೊಂಡು ಇದ್ದಾರೆ. ಅಯ್ಯೋ ಎಲ್ಲರೂ ಅದೇ ಆಲ್ಮೋಸ್ಟ್. ಅದೇ ಕೆಲವೊಬ್ಬರನ್ನ ಬಿಟ್ಬಿಟ್ರೆ ಎಲ್ಲರೂ ಅದೇನೆ, ಕ್ಷಣಕ್ಕೂ ಚೇಂಜ್ ಆಗ್ತಾ ಇರ್ತಾರೆ. ಆಟದ ಮೇಲೇ ಅವರು ತಮ್ಮತನ ಬಿಟ್ಟಾದರೂ ಪರವಾಗಿಲ್ಲ, ಆಟ ಆಡಬೇಕು, ಗೇಮ್ ಪ್ಲ್ಯಾನ್ ಮಾಡಬೇಕು, ಆ ಥರ ತುಂಬ ಚೀಪಾಗಿ ಥಿಂಕ್ ಮಾಡೋ ಕಂಟೆಸ್ಟೆಂಟ್ಸು ಇದ್ದಾರೆ. ಮೂನ್ಲೈಟ್ ಡಿನ್ನರ್ ಮಾಡ್ತಾ ಇದ್ವಿ. ಸೊ ಹಾಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತ ಇತ್ತು. ಒಬ್ರು ಬಿಟ್ಕೊಟ್ಟಿಲ್ಲ. ಮತ್ತೆ ನಾನು ಹೇಳಿದ ವಿಚಾರ ಅವ್ರ ಹತ್ರನೇ ಇರ್ತಾ ಇತ್ತು, ಅವ್ರು ಹೇಳಿದ ವಿಚಾರ ನನ್ನ ಹತ್ರನೇ ಇರ್ತಾ ಇತ್ತು. ಬೇರೆ ಬೇರೆ ವಿಚಾರಗಳನ್ನ ನಾವು ಕನೆಕ್ಟ್ ಆಗ್ತೀವಿ, ಮತ್ತೆ ಅವ್ರ ಹೋರಾಟದ ಹಾದಿ ನಾನು ಜನ. ಸೊ ಅಂದ್ರೆ ಅದೆಲ್ಲ ಒಂದ್ ಕಡೆ ಕನೆಕ್ಟ್ ಆಗ್ಬಿಟ್ಟು. ಸೊ ಹಾಗಾಗಿ ಅವರು ವಿಡಿಯೋ ನೋಡಿದೆ, ಹೇಗೆ ಇಟ್ಕೊಂಡಿದ್ದೆ. ನಾನು ಹೇಳಿದ್ದೆ ಎಲ್ಲ ಪ್ಯಾಕ್ ಮಾಡುವಾಗ ನಿಮಗೆ ಏನ್ ಬೇಕು ನೀವು ಇಟ್ಕೊಳ್ಳಿ ಕೊಡಿ ಅಂತ. ಅಂದ್ರೆ ಕೆಲವೊಂದು ಇತ್ತು ಅವ್ರು ಯೂಸ್ ಮಾಡುವಂಥದ್ದು. ಸೊ ಅಂದ್ರು. ಸೊ ನೆನ್ಪಿರುತ್ತೆ, ಅವ್ರು ಆಡ್ಕೊಳ್ಳೋವಾಗೆಲ್ಲ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ನಿಮ್ದು ಮತ್ತೆ ರಕ್ಷಿತಾ ಒಂದು ಸೀನ್ ಆಯ್ತು ಅವ್ರು ಬಂದ ತಕ್ಷಣ. ಲೈಕ್ ನೀವು ಅವರ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ರೆ, ಇವರ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ರಿ ಅಂತ. ಸೊ ಅದೆಲ್ಲ ನೀವು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಬಿಗಿನಿಂಗ್ ಸೀಸನ್ನಲ್ಲಿ ಆ ಒಂದು ಕಾನ್ಸೆಪ್ಟ್ ನಿಮ್ಗೆ ನೆಗೆಟಿವ್ ಆಯ್ತಾ ಅಂತ ಅನಿಸ್ತದೆ ನಿಮಗೆ? ಇಲ್ಲ, ಅಲ್ಲಿ ಮಾಡು ಸ್ಪಂದನ ರಕ್ಷಿತಾ ಇರ್ತಾರೆ, 3 ಜನರಲ್ಲಿ ಒಬ್ಬರನ್ನ ಕಳಿಸ್ಬೇಕು. ಸೊ ಕಳಿಸ್ಬೇಕು ಅಂದಾಗ ಅಲ್ಲಿ ಎಲ್ಲದಕ್ಕೂ ಪ್ರಾಪರ್ ರೀಸನ್ ಕೊಡ್ಬೇಕಾಗುತ್ತೆ. ಓಕೆ, ಸ್ಪಂದನ ನನ್ನ ಪರಿಚಯ ಇದ್ಲು, ಫ್ರೆಂಡ್ ಅವಳು ಇರ್ಲಿ ಅಂತಾನೋ ಅಥವಾ ಮಾಡು ನಂಗೆ ಗೊತ್ತಿರ್ಲಿಲ್ಲ, ಸುದ್ದಿ ಅವ್ರಿಗೆ ಗೊತ್ತಿತ್ತು, ಸೊ ಅವ್ರು ಸಿಂಗರ್ ಅಂತಾನೋ ಹಂಗಾಗಲ್ಲ. ನಾವು ಪ್ರಾಪರ್ ರೀಸನ್ ಕೊಡ್ಬೇಕಾಗಿತ್ತು. ನಂಗೆ ಆ ಕ್ಷಣದಲ್ಲಿ ಏನು ಅನಿಸ್ತು ನಾನು ಹೇಳಿದೆ, ಹೌದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ತಪ್ಪಾಗಿ ಹಾಡು ಹೇಳಿ ಬೆಳಕರಿಯೋದ್ರೊಳಗೆ ಅವ್ರು ಫೇಮಸ್ ಆಗಿರ್ತಾರೆ.
ಅವ್ರ ಬಗ್ಗೆ ಫುಲ್ ರೀಚ್ ಎಲ್ಲ ಆಗುತ್ತೆ. ಚಾನೆಲ್ಸ್ಗಳು ಹೋಗಿ ಅವ್ರ ಹತ್ರ ಮಾಹಿತಿ ಹಿಡಿಯೋದಾಗ್ಲಿ ಅಥವಾ ಯಾವುದೋ ಒಂದು ಈವೆಂಟ್ ಹೋದಾಗ ಗೆಸ್ಟ್ ಕರೀತಾರೆ. ನನಗದು ಓಕೆ, ನಿಜವಾದ ಟ್ಯಾಲೆಂಟ್ ಇದ್ರೆ ಅವ್ರು ಸೈಕಲ್ ಬಿಡ್ದು ಅಲ್ಲಿಗೆ ರೀಚ್ ಆಗೋದಕ್ಕೆ ಒಂದಷ್ಟು ವರ್ಷಗಳೇ ಕಳೆಯುತ್ತೆ. ಸುಮ್ಮನೆ ಫ್ಲೋಕಾಗಿ ಹಾಡಿ ವೈರಲ್ ಆಗಿ ಅವ್ರು ದೊಡ್ಡ ಸ್ಟೇಜ್ಗಳನ್ನ ಕರೆಕ್ಟ್ ಮಾಡ್ಕೊಂಡು ಅಂತೂ ಮಾತಾಡಕ್ಕಂತೂ ಅವ್ರಿಗೆ ಆಗಲ್ಲ, ಆ ಟ್ಯಾಲೆಂಟ್ ಅಂತೂ ಇದೆ. ಸೊ ಹಾಗಾಗಿ ಮಾಡೋರು ಪ್ರೊಫೆಷನಲ್ ಸಿಂಗರ್, ಸ್ಪಂದನ ಪ್ರೊಫೆಷನಲ್ ಆರ್ಟಿಸ್ಟ್. ಓಕೆ, ರಕ್ಷಿತಾ ಅಂತ ಬಂದ್ರೆ ನನ್ಗೆ ಅದೇ ರೀಸನ್ ಇದೆ. ಈಗ ರಕ್ಷಿತಾ ನಂಗೆ ಗೊತ್ತಿಲ್ಲ, ನೀವ್ ರೀಚ್ ಮಾಡಿ ಅದಕ್ಕಿಂತ ಇಂಟೆನ್ಷನ್ಸ್ ಏನು ಇರ್ಲಿಲ್ಲ ಅಲ್ಲಿ. ನನ್ಗೆ ಏನ್ ಅನಿಸ್ತು ನಾನು ಅದನ್ನ ಹೇಳ್ದೆ. ತಪ್ಪ ಮಾತು ವೈರಲ್ ಆಗಿ ಫ್ಯಾನ್ ಫಾಲೋವಿಂಗ್ ಇದು ಮಾಡಿ ಅಂದ್ರೆ ಅಲ್ಲಿ ನನಗೆ ನಿಜವಾದ ಟ್ಯಾಲೆಂಟ್ ಓಕೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಅವ್ರು ಯೂನಿಕ್ ಆಗಿ ಮಾತಾಡೋದ್ರಿಂದ ಜನಕ್ಕೆ ಇಷ್ಟ ಆಗ್ಬೋದು. ಸೊ ನನಗೆ ರೀಸನ್ ಕೊಡ್ಬೇಕಾಗಿತ್ತು, ನನ್ಗೆ ರೀಸನ್ ಕೊಟ್ಟೆ. ಅದು ಏನ್ ಅನ್ಸಿದ್ಯೋ ಅದನ್ನ ಕಾನ್ಸಿಡರ್ ಮಾಡಿದೆ. ಸೊ ಕೆಲವರು ಜಾನ್ವಿದು ಸ್ಟ್ರಾಟಜಿ ಅಂತ ಹೇಳ್ತಿದ್ರು, ಬಟ್ ನಿಮ್ ಪ್ರಕಾರ ನೀವಾಗೆ ಆಟ ಆಡ್ತಿದ್ರಿ ಅಂದ್ರೆ ಸ್ಟ್ರಾಟಜಿ ಯಾವ್ದು ಅಶ್ವಿನಿ ಅವ್ರ ಜೊತೆ? ಹೌದು, ಇಲ್ಲ ನಾನು ಫಸ್ಟಿಗೆಲ್ಲ ಕನೆಕ್ಟ್ ಆಗಿದ್ದೆಲ್ಲ ನಾವು ನ್ಯಾಚುರಲ್ ಆಗಿ ಕನೆಕ್ಟ್ ಆದ್ವಿ. ಆಮೇಲೆ ದೂರ ಆಗಿದ್ದು ಏನೋ ಸ್ಟ್ರಾಟಜಿ ಅಂದ್ರು ಅಂತ ಹೇಳಿನೇ ದೂರ ಆಗಿದ್ದು. ಮತ್ತೆ ನಾವು ದೂರನೇ 2 ವಾರ ಆಟ ಆಡಿದೆ. ಆಮೇಲೆ ಮತ್ತೆ ನಾಮಿನೇಟೆಡ್ ಟಿವಿಗೆ ಹಾಕಿದ್ರು, ಬೇರೆ ಬೇರೆಯವ್ರ ಜೊತೆ ಜಗಳ ಆಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಮತ್ತೆ ನಾವು ಕ್ಲೋಸ್ ಆಗ್ತಿದ್ವಿ. ತುಂಬಾ ಸಲ ಅನ್ಕೊತಾ ಇದ್ವಿ, ಇಲ್ಲ ನಾವಿಬ್ರು ದೂರ ಇದ್ದೆ, ಆಟ ಆಡೋಣ. ಈ ವೀಕಿಂದ ಇನ್ನು ನಾವು ದೂರ ಆಗ್ಬೋದು. 60 days ಆಗಿದೆ, ನೆಕ್ಸ್ಟ್ 2.0 ಬೇರೆ ಅನ್ಕೊತಾನೆ ಇದ್ವಿ. ಅದು ಯಾಕೋ ಬಿಡಕ್ಕೆ ಆಗ್ತಿರ್ಲಿಲ್ಲ, ಏನಿತ್ತು ಏನೋ ಗೊತ್ತಿಲ್ಲ. ಬಟ್ ನಾವು ಅನ್ಕೋತಾ ಇದ್ವಿ ಆಟಕ್ಕೋಸ್ಕರ ದೂರ ಆಗೋಣ ಅಂತ ಅನ್ಕೊಂಡು ಆಟೋಣ ಅನ್ಕೊಂಡು ಅದು ಆಗ್ಲೇ ಇಲ್ಲ. ಓಕೆ, ಫ್ರೆಂಡ್ಶಿಪ್ ಮತ್ತೆ ಕಾಂಪಿಟೇಷನ್ಸ್ ಅಂತ ಬಂದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರಿ ನಿಮ್ಮ ಮತ್ತೆ ಅಶ್ವಿನಿ ಮಧ್ಯೆ? ಹೌದು, ನೀವು ನೋಡಿರ್ಬೋದು, ಒಂದು ಕುಸ್ತಿದ್ವಿ, ಅವ್ರು ನನ್ನ ಮೇಲೆ ಕುತ್ಕೊಂಡ್ಬಿಟ್ಟು ಲಾಕ್ ಮಾಡಿರ್ತಾರೆ. ಸೊ ಆಟ ಅಂತ ಬಂದಾಗ ಬಿಟ್ಕೊತಾ ಇಲ್ಲ. ನಾನು ನನ್ನ ಟೀಮಲ್ಲಿ ಇದ್ರೆ ನನ್ನ ಟೀಮ್ ವಿನ್ ಆಗಬೇಕು, ಅಥವಾ ಇಂಡಿವಿಜುವಲ್ ಗೇಮ್ ಇದ್ರೆ ನಾನು ವಿನ್ ಆಗಬೇಕು ಎಫರ್ಟ್ ಹಾಕಿದ್ವಿ. ಆಟ ಎಲ್ಲ ಬಿಟ್ಕೊಡೋಷ್ಟೆಲ್ಲ ಏನು ದೊಡ್ಡವರು ಅಥವಾ ಅಷ್ಟು ನಾವು ವೀಕು ಅಲ್ಲ, ಅಷ್ಟು ಎಮೋಷ್ನಲ್ಲು ಅಲ್ಲ. ನಮ್ಮಟ ನಾನು ಆಡ್ತಿದ್ದೆ, ಅವ್ರ ಆಟ ಅವ್ರು ಆಡ್ತಾ ಇದ್ವಿ. ಓಕೆ, ಒಂದು ಕಾಂಟ್ರವರ್ಸಿಯಲ್ ಮೂಮೆಂಟ್ ನಾವು ಬಿಗ್ ಬಾಸ್ ಅಲ್ಲಿ ಎರೇಸ್ ಮಾಡಬೇಕು ಅಂದ್ರೆ ಯಾವ್ದನ್ನ ಎರೇಸ್ ಮಾಡಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಆ ಕಲರ್ಸ್ ಅದೇ ನನಗೆ ಆ್ಯಕ್ಚುಲಿ ತುಂಬ ಸೂಕ್ಷ್ಮ ಅಂತ ಅನಿಸಿತ್ತು. ನಾನು ಏನೋ ಹೇಳಕ್ ಹೋಗಿ ಅದು ಹೊರಗಡೆ ಏನೋ ಹೋಗದೆ ಆಗಿ ದೊಡ್ಡ ವಿಚಾರ. ಯಾಕಂದ್ರೆ ಬೇರೆದೆಲ್ಲ ಬಿಡಿ, ಜಗಳಗಳು ಅದು ಇದು ಎಲ್ಲ, ಬಟ್ ಈ ವಿಚಾರ ನನ್ನದಲ್ಲ. ಅದು ಅಂದ್ರೆ ಜಾನ್ವಿ ಅದಲ್ಲ, ಅದಲ್ದಲೇನೆ ಈ ರೀತಿ ಆಸೆ ತೋರ್ಸಾಗಿ ನನಗೆ ಇಷ್ಟ. ಅದನ್ನ ಎರೇಸ್ ಮಾಡಕ್ಕೆ ಬಿಗ್ ಬಾಸ್ ಹೌಸಲ್ಲಿ ಇನ್ಸ್ಟಂಟ್ ಇರಿಟೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಯಾರಿಂದ ಆಗ್ತಿತ್ತು ನಿಮಗೆ? ಗಿಲ್ಲಿಯಿಂದಾನೆ. ಗಿಲ್ಲಿ, ಅದು ಬಿಟ್ಟರೆ ರಕ್ಷಿತಾ. ಆಮೇಲೆ ನನಗೆ ರಾಶಿಕಾ, ಎಲ್ಲರೂ ರಿಷಾ, ಎಲ್ಲ ಕಡೆಯಿಂದ ಆಗ್ತದೆ, ಬಟ್ ಜಾಸ್ತಿ ಗಿಲ್ಲಿ. ಒಂದು ಕಂಟೆಸ್ಟೆಂಟ್ ಓವರ್ ರೇಟೆಡ್ ಮತ್ತು ಅಂಡರ್ ರೇಟೆಡ್ ಅಂದ್ರೆ ಯಾರು? ಐ ಥಿಂಕ್ ಓವರ್ ರೇಟೆಡ್ ಅಂತ ಅಂದ್ರೆ ಅದೇ ಜಾಸ್ತಿ ಅಲ್ವಾ? ಓವರ್ ರೇಟೆಡ್ ಅಂದ್ರೆ ಜಾಸ್ತಿ ಪ್ರಿಫರೆನ್ಸ್. ಹೌದಾ? ಓವರ್ ರೇಟೆಡ್ ಯಾರು ಅಂದ್ರೆ ಅವ್ರಿಗಷ್ಟು ಯೋಗ್ಯತೆ ಇಲ್ಲದೆ. ಹೌದಾ? ನಿಮ್ಗೆ ಪರವಾಗಿಲ್ಲ, ಹೇಳ್ತೀನಿ ಮಾಡೋಣ. ಅಂಡರ್ ರೇಟೆಡ್ ಇವಾಗ ಅಂಡರ್ ರೇಟೆಡ್ ಜಾನ್ವಿದೆ. ಓಕೆ, ಬಿಗ್ ಬಾಸ್ ಅಲ್ಲದೆ ಇನ್ನ ಯಾವ ಒಂದು ರಿಯಾಲಿಟಿನ ಚೂಸ್ ಮಾಡಕ್ಕೆ ಇಷ್ಟಪಡ್ತೀರಾ? ಬೇರೆ ಯಾವುದು? ಹೌದು, ಇವಾಗ ಸುಮಾರು ರಿಯಾಲಿಟಿ ಶೋಸ್ ಇದೆ. ಅಪಾರ್ಟ್ ಫ್ರಮ್ ಬಿಗ್ ಬಾಸ್ ಇನ್ನು ಯಾವ್ದನ್ನ ಚೂಸ್ ಮಾಡಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ 2ನೇ ರಿಯಾಲಿಟಿ ಶೋ ಮಾಡ್ತಿದ್ದಾರೆ. ಇಲ್ಲ, ನನ್ನ ಸೂಪರ್ ಸ್ಟಾರ್ ಅದೆಲ್ಲ ಆಗಿ ರಿಯಾಲಿಟಿ ಶೋಗಿಂತ ರಿಯಾಲಿಟಿ ಶೋ ಹೋಸ್ಟ್ ಮಾಡಬೇಕು ಅಂತ ನನಗೆ. ಓಕೆ, ಬಿಗ್ ಬಾಸ್ ಹೌಸಲ್ಲಿ ಅವರು ಫುಡ್ ಸಿಗೋದು ತುಂಬಾ ಕಮ್ಮಿ. ಆಂಕರಿಂಗ್ ಬಗ್ಗೆ ಅಂತ ಬಂದಾಗ ಅಲ್ಲಿ ಕಾವ್ಯ ಹೇಳ್ತಾಳೆ, ಕಾವ್ಯ ಹೇಳಿ ಮಾತಾಡ್ಕೊಂಡು ಬರ್ತಾರೆ, ನಾವಿದ್ದು ನೆಕ್ಸ್ಟ್ ಆಂಕರ್ಸ್ ಆಗೋಣ ಅಂತ. ಸೊ ನಾನು ಬೈತೀನಿ, ಅಂದ್ರೆ ಈಗ ಆಂಕರಿಂಗ್ ಅಂತಗಳಿಗೆ ಗೊತ್ತಿಲ್ಲ, ಏನು ಅಷ್ಟು ನಿಮ್ಗೆ ಓವರ್ ಕಾನ್ಫಿಡೆನ್ಸ್ ಏನು ಇಲ್ಲ. ಹಾಗೆ ಮಾತಾಡ್ತಾ ಕಾವ್ಯ ಸವಿರುಚಿ ಆಂಕರಿಂಗ್ ಬೇಡ ನಮಗೆ, ಅಲ್ಲಿ ಆಂಕರಿಂಗ್ ಏನು ಇರಲ್ಲ, ನಾವು ಬೇರೆ ಶೋ ಮಾಡೋಣ ಹಾಗೆ ಅಂತ. ಅಂದ್ರೆ ಆಂಕರಿಂಗ್ ಅಂದ್ರೆ ನಾನು ಸವಿರುಚಿ ಮಾಡೋದಕ್ಕೆ ಎಷ್ಟು 12-13 ವರ್ಷ ರಿಸರ್ವ್ ಮಾಡಿ ಆಮೇಲೆ ನಾನು ಬಂದಿರೋದು. ಸೊ ಅಂದ್ರೆ ಅಷ್ಟು ಓವರ್ ಕಾನ್ಫಿಡೆನ್ಸ್ ಆಶ್ಚರ್ಯ ಆಗುತ್ತೆ. ನಾವೆಲ್ಲ ಇನ್ನೂ ಸೈಕಲ್ ಹೊಡಿತಾನೆ ಇದೀವಿ, ನಮ್ಮನ್ನ ಕರೆಕ್ಟ್ ಮಾಡ್ಕೊತಾ ಇದೀವಿ. ಎಲ್ಲರೂ ಹೇಳ್ತಾರೆ ಲುಕ್ಸ್ ಇದೆ, ಕನ್ನಡ ಇದೆ, ಎಲ್ಲ ಇದ್ರೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ತಪ್ಪುತ್ತಾ ಇರುತ್ತೆ ಅವಕಾಶಗಳು. ಸೊ ಹಂಗಿದ್ದಾಗ ಅವ್ರು ಓವರ್ ಕಾನ್ಫಿಡೆನ್ಸ್ ನನಗೆ ಆಶ್ಚರ್ಯ ಆಯ್ತು. ಅದರಿಂದ ಹರ್ಟ್ ಆಯ್ತು ನಿಮಗೆ? ಎಲ್ಲೋ ಒಂದ್ ಕಡೆ ನೀವು ಟಾಂಟ್ ಕೊಟ್ಟರು ಅಂತ? ಇಲ್ಲ, ನನಗೆ ಹರ್ಟ್ ಅನ್ನೋದಕ್ಕಿಂತ ಅವ್ರು ಓವರ್ ಕಾನ್ಫಿಡೆನ್ಸ್ ನೋಡಿ ಆಶ್ಚರ್ಯ ಆಯ್ತು. ಒಂದು ಶೋ ಬಗ್ಗೆ ಎಲ್ಲ ಹೆಂಗಿರು ಗ್ರಾಂಟೆಡ್ ಆಗಿ ಮಾತಾಡ್ತಾರೆ ಅಂತ ಅನಿಸ್ತು.
ಬಿಗ್ ಬಾಸ್ ಮನೆಯಲ್ಲಿ ಆಕ್ಚುಲಿ ಫುಡ್ಡೇ ಸಿಗೋದಿಲ್ಲ ನಿಮಗೆ, ನಿಮ್ಮ ಕಂಫರ್ಟ್ ಝೋನ್. ಬಟ್ ಇದ್ರಲ್ಲಿ ನಿಮಗೆ ಕಂಫರ್ಟ್ ಫುಡ್ ಯಾವ್ದು ಅನಿಸ್ತಿತ್ತು? ಓಕೆ, ಇದು ಸಿಕ್ಕಿದ್ರೆ ಸಾಕು ನನಗೆ, ಕಾಫಿ ಫ್ರೀಕ್ ಆಗಿದ್ರೆ. ಓಕೆ, ಬಿಗ್ ಬಾಸ್ ಮನೇಲಿ ಬೆಸ್ಟ್ ಎಂಟರ್ಟೈನರ್ ಗಿಲ್ಲಿ. ಅವ್ರ ಹತ್ರ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಓಕೆ, ಗಿಲ್ಲಿ ಅಂತ ಹೇಳುವಾಗ ಅವ್ರದ್ದು ಒಂದ್ ಅಸೆಟ್ ಅಂತ ಹೇಳಿದ್ರೆ ಬರೀ ಕಾಮಿಡಿನೇನಾ? ಕಾಮಿಡಿನೇ ಅದು ಬಿಟ್ಟು ಬೇರೆ ಸ್ಟ್ರೆಂತ್ ಏನಿದೆ ಗಿಲ್ಲಿಯಲ್ಲಿ? ಯಾವುದು ಇಲ್ಲ. ಓಕೆ, ನೀವು ಬಿಗ್ ಬಾಸ್ ಮನೆಗೆ ಒಳಗಡೆ ಇರುವಾಗ ಹೊರಗಡೆ ಪ್ರಪಂಚದಲ್ಲಿ ಅತಿಯಾಗಿ ಮಿಸ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಓಕೆ, ನೀವು ಬಿಗ್ ಬಾಸ್ ಅಲ್ಲಿ ಸೀಕ್ರೆಟ್ ರೂಮ್ ನ ಕಳಿಸ್ಬೇಕು ಅಂತ ಹೇಳಿದ್ರೆ, ಸೀಕ್ರೆಟ್ ರೂಮ್ಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಯಾರನ್ನ ಕಳಿಸ್ತೀವಿ ಇವಾಗ ಸೀಕ್ರೆಟ್ ರೂಮ್ ಕಳಿಸ್ಬೇಕು ಅಂದ್ರೆ ಅಲ್ಲಿ ಒಳಗಡೆ ಇರೋರಲ್ಲಿ ಹೌದಾ? ಸೊ ಅಶ್ವಿನಿ ಅವ್ರನ್ನ ಕಳ್ಸೋಣ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಅಲ್ಲಿ ಅವ್ರ ಫ್ರೆಂಡ್ ಏನೇನು ಮಾತಾಡ್ತಾ ಇರ್ತಿದ್ದಾರೆ. ಓಕೆ, ನೀವು ಮಾರ್ನಿಂಗ್ ಪರ್ಸನ್ ನೈಟ್ ಔಲ್? ನಾನು ಆಕ್ಚುಲಿ ಮಾರ್ನಿಂಗ್ ಪರ್ಸನ್. ಓಕೆ, ಆದ್ರೆ ಬಟ್ ಬಿಗ್ ಬಾಸ್ ಅಲ್ಲಿ ನೈಟ್ ಔಲ್ ಆಗಿದೆ. ಇನ್ ಕೇಸ್ ಏನಾದ್ರು ನೀವು ಬಿಗ್ ಬಾಸ್ ನ ಒಂದು ಹಾಡಲ್ಲಿ ಅಥವಾ ಒಂದು ಮೂವಿಯಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಾದ್ರೆ ಯಾವ ತರ ಡಿಸ್ಕ್ರೈಬ್ ಮಾಡ್ತೀರಾ? ಬಿಗ್ ಬಾಸ್ ಇಡೀ ಗೇಮ್ ಬಗ್ಗೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ, ನೀವು ಹೋಗಿ ಬಂದಿದ್ರ ಬಗ್ಗೆ ಒಂದು ಸಾಂಗ್ ಅಥವಾ ಒಂದು ಮೂವಿಯಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ? ವಿಚಿತ್ರ ವಿಸ್ಮಯಗಳ ಪ್ರಪಂಚ ಅಂತ ನ್ಯೂಸ್ ಆಂಗಲ್ ವಿಶ್ವ ಅದನ್ನ ಅದೇ ನಿಮ್ಮ ನ್ಯೂಸ್ ಚಾನೆಲ್ ಹೇಳ್ಬೇಡಿ. ಬಿಗ್ ಬಾಸ್ ಅಂದ್ರೆ ವಿಚಿತ್ರ ವಿಸ್ಮಯಕಾರಿ ಪ್ರಪಂಚ. ಬಿಗ್ ಬಾಸ್ ಅಲ್ಲಿ ವರ್ಸ್ಟ್ ಚೋರ ಗಿಲ್ಲಿ. ಅವ್ನು ಎಲ್ಲ ಹಣ್ಣುಗಳನ್ನ ಕಲಿತಿದ್ದ. ಅದಾದ್ಮೇಲೆ ಸೆಕೆಂಡ್ ಸ್ಥಾನ ನಮ್ಮ ಸುದಿಯವರು. ಓಕೆ, ಅಪಾರ್ಟ್ ಫ್ರಮ್ ಅಶ್ವಿನಿ ಮ್ಯಾಮ್, ನಿಮಗೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಿಮ್ಮ ರೂಮ್ ಮೇಟ್ ಆಗ್ಬೇಕು ಅಂತ ಯಾರನ್ನ ಚೂಸ್ ಮಾಡ್ತೀರಾ? ಅಶ್ವಿನಿ ಮ್ಯಾಮ್ನ ಬಿಟ್ಟು ನನ್ನ ರೂಮ್ ಮೇಟ್ ಹೊರಗಡೆನಾ ಯಾರು ಇಲ್ಲ. ಓಕೆ, ಸಹವಾಸವೇ ಬೇಡ. ಜಾನ್ವಿ ಅವ್ರದ್ದು ಒಂದು ಹಿಡನ್ ಟ್ಯಾಲೆಂಟ್. ಹಿಡನ್ ಟ್ಯಾಲೆಂಟ್ ಅನ್ನೋಕ್ಕಿಂತ ನಾನು ಎಲ್ಲರನ್ನೂ ಇಮಿಟೇಟ್ ಮಾಡ್ತಾ ಇದ್ದೆ ಒಳಗಡೆ. ಸೊ ಇದು ಸೇಮ್ ಹಾಗೆ ಮಾಡ್ತಾರೆ. ತುಂಬಾ ಜನ ಫ್ರೆಂಡ್ಸಿಗೆ ಗೊತ್ತು, ಬಟ್ ಎಲ್ರಿಗೂ ಗೊತ್ತಿಲ್ಲ. ಇಮಿಟೇಟ್ ಮಾಡ್ತೀನಿ. ಓಕೆ, ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಶಾಕ್ ಆಗುತ್ತಾ, ಮಿಕ್ಸ್ಡ್ ಎಮೋಷನ್ಸ್ ಆಗುತ್ತಾ, ಅಥವಾ ಹೀಗುತ್ತೆ ನಿಮಗೆ ಒಂದು ವರ್ಡ್ ಹೇಳಿದ್ರೆ? ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ 2 ತಿಂಗಳಾದ್ಮೇಲೆ ಮಗ ಅಮ್ಮನ್ನೆಲ್ಲ ನೋಡಿದೊಂದು ಖುಷಿ ನನಗೆ. ಹೇಗಿದ್ರು 2 months, ಯಾಕಂದ್ರೆ ಒಂದ್ ಕ್ಷಣನೂ ನಾನು ಬಿಟ್ಟಿರ್ತಾ ಇರ್ಲಿಲ್ಲ. ಅವ್ರನ್ನೆಲ್ಲ ನೋಡಿದ್ದು, ನೆಕ್ಸ್ಟ್ ಡೇ ಅವ್ರ ಖುಷಿ, ಅವ್ನ ಬರ್ಡೇ ಇದ್ದಿದ್ದು, ಅದೆಲ್ಲ ತುಂಬಾ ಖುಷಿ ಇತ್ತು. ಇಷ್ಟು ಬೇಗ ಬಂದ್ಬಿಟ್ನಲ್ಲ ಅನ್ನೋದು ಬೇಜಾರಿತ್ತು. ಸೊ ಯಾವ್ದನ್ನ ನಾನು ತಗೊಳ್ಳಿ, ಮನೆಯವ್ರನ್ನೆಲ್ಲ ನೋಡಿ ಏನೇನಾಗಿತ್ತು ಎಲ್ಲ ಮಾತಾಡೋಣ ಅಂತ ಹೇಳಿ ಕಾಯ್ತಾ ಇದ್ದೆ ಒಂದ್ ಕಡೆ. ಇನ್ನೊಂದ್ ಕಡೆ ಅವ್ರುಗಳು ಆಳ್ತಾ ಇದ್ರು ಬೇಗ ಬಂದೆ ಅಂತ. ಸೊ ಮಿಕ್ಸ್ಡ್ ಎಮೋಷನ್ಸ್. ಮನೆಯಲ್ಲಿ ನಿಮ್ಗೆ ಅಶ್ವಿನಿ ಮ್ಯಾಮ್ ಜೊತೆ ಸ್ಟ್ರಾಂಗ್ ಬಾಂಡ್ ಇದೆ ಅಂತ ಗೊತ್ತು. ಅಶ್ವಿನಿ ಮ್ಯಾಮ್ನ ಬಿಟ್ಟು ಇನ್ನ ಒಬ್ರು ಚೂಸ್ ಮಾಡೋದು? ಸುದ್ಯಾ. ಓಕೆ, ಫೈನ್. ಫ್ರೆಂಡ್ಶಿಪ್ ಮತ್ತೆ ಗೇಮ್ ಸಪ್ರೇಟ್. ಕಾಂಪಿಟೇಷನ್ ಅಂತ ಬಂದ್ಮೇಲೆ ಫ್ರೆಂಡ್ಶಿಪ್ನ ಮತ್ತೆ ಆಡೇ ಆಗ್ತೀರಾ, ಬಟ್ ಆ ಒಂದು ಫ್ರೆಂಡ್ಶಿಪ್ನ ಲೈಫ್ ಲಾಂಗ್ ತಗೊಂಡೋಗ್ಬೇಕು ಅಂತ ಲಾಸ್ಟ್ ತಗೊಂಡ್ತೀವಿ ಬಿಗ್ ಬಾಸ್. ಹೌದು, ಅಶ್ವಿನಿ ಅನ್ಸುತ್ತೆ. ಗೋ ನೈಸ್. ಇವಾಗ ಫೈಟ್ಸ್ ಇದೆ, ಪ್ರೆಷರ್ ಇತ್ತು, ಎಮೋಷನಲ್ ಸೈಡ್ಸ್ ಇತ್ತು. ನಿಮ್ಗೆ ಮರೆಯಕ್ ಆಗದೆ ಇರುವಂತ ಇನ್ಸಿಡೆಂಟ್ ಯಾವ್ದಾದ್ರು ಇದೆಯಾ? ಬಿಗ್ ಬಾಸ್ ಮನೆ ಒಳಗಡೆ ಫೈಟ್ಸ್ ಆಗುತ್ತೆ, ಪ್ರೆಷರ್ ಇರುತ್ತೆ, ಎಮೋಷನಲ್ ಕನೆಕ್ಟ್ ಇರುತ್ತೆ, ಅದು ಮತ್ತೆ ನಾನು ಫೇಸ್ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ ಇತ್ತು ಅಂತ? ತುಂಬಾ ಎಮೋಷನಲ್ ಮೂಮೆಂಟ್ಸ್, ತುಂಬಾ ಲವ್ಲಿ ಮೂಮೆಂಟ್ಸ್ ಇದೆ. ಸೊ ನಾವು ಅರಸಿಯರಾಗಿದ್ದಾಗ ಸೇವಕರು ಅವತ್ತು ಬರೀ ದಾಲ್ ತಿಂಗ್ ಮಾಡಿರ್ತಾರೆ. ನಮಗೇನಂದ್ರೆ ನಾವು ನಮ್ದನ್ನ ಶೇರ್ ಮಾಡಂಗಿಲ್ಲ, ನಮ್ ಫುಡ್ ಬೇರೆ, ಅವ್ರ ಫುಡ್ ಬೇರೆ. ಸೊ ಅವಾಗ ಏನಾಗಿತ್ತು ಅಂದ್ರೆ ಅವ್ರು ಮಾಡಿರೋ ತಪ್ಪಿಂದ ನಮ್ಮ ಕೆಲವು ದಿನಸಿ ವಸ್ತುಗಳನ್ನ ಬಿಗ್ ಬಾಸ್ ತಗೊಂಡ್ ಹೋಗಿರ್ತಾರೆ. ನಾವು ಕನ್ಫ್ಯೂಸ್ ಆಗ್ಬಿಟ್ಟಿರ್ತೀವಿ ಹೆಂಗ್ ಏನ್ ಮಾಡೋದು ಅಂತ. ಅವ್ರದ್ದು ಎಲ್ಲ ಖಾಲಿ ಆದಾಗ ಅವ್ರು ಬರೀ ದಾಲ್ ತಿಂಗ್ ಮಾಡಿರ್ತಾರೆ. ಅಟ್ಲೀಸ್ಟ್ ನಾವು ರೂಲ್ ಬ್ರೇಕ್ ಮಾಡಿ ಮಾನವೀಯತೆ ದೃಷ್ಟಿನಲ್ಲಿ ನಮಗ್ ರೈಸ್ ಇರುತ್ತೆ, ಅವ್ರಿಗೆ ಬರೀ ಗೋಧಿ ಅಂದ್ರೆ ಇದು ಚಪಾತಿ ಮಾತ್ರ. ಅದನ್ನ ಮೀರಿ ನಾವು ಅವ್ರಿಗೆ ರೈಸ್ ಕೊಟ್ಬಿಡ್ಬೋದಾಗಿತ್ತು. ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಬಿಡಿ, ಫಸ್ಟ್ ಊಟ ಹಾಕೋದು ಇಂಪಾರ್ಟೆಂಟ್, ನಾವು ಅಷ್ಟು ಕೆಟ್ಟವ್ರು ಆಗ್ಬಾರ್ದು ಅಂತ. ಅದ್ರ ಅರಸರಾಗಿ ನಾವು ತುಂಬಾ ಅವ್ರ ಮೇಲೆ ಅಧಿಕಾರ ಚಲಾಯಿಸಿದ್ದೇವೆ. ಅಂದ್ರೆ ಇತ್ತು ನಮ್ಗೆ, ಬಟ್ ಆ ಕನ್ಫ್ಯೂಷನ್ ಅಲ್ಲಿ ನಾವು ಆ ತೀರ್ಮಾನ ತಗೊಳ್ಳೋದಕ್ಕೆ ಲೇಟ್ ಆಗ್ತಿದ್ವಿ. ಸೊ ಅದೊಂದು ಚೇಂಜ್ ಮಾಡ್ಬೇಕಾಗಿತ್ತು. ಅದೊಂದು ಸಣ್ಣ ತಪ್ಪು ಮಾಡಿದ್ವಿ ಹೊರಗಡೆ ಅಂತ ಅನ್ಸುತ್ತೆ. ಸೊ ಅದನ್ನ ಚೇಂಜ್ ಮಾಡ್ಬೇಕು ಅಂತೀರಾ? ಓಕೆ, ಬಿಗ್ ಬಾಸ್ ನಂತರ ಲೈಫ್ ಚೇಂಜ್ ಆಗೋ ಇನ್ಸಿಡೆಂಟ್ ಇರುತ್ತೆ. ಸೊ ಹೊರಗಡೆ ಬಂದ್ಮೇಲೆ
ಫ್ಯಾನ್ಸ್ ಆಗಿರ್ಬೋದು ಅಥವಾ ನಿಮ್ಮನ್ನ ನೋಡೋ ಜನ ನೋಡೋ ರೀತಿ ಆಗಿರ್ಬೋದು, ನಿಮ್ಮ ಪ್ರೀತಿಯಿಂದ ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು ನಿಮಗೆ ಅದರಲ್ಲಿ ಮುಂಚೆಗೂ ಬಿಫೋರ್ ಬಿಗ್ ಬಾಸ್ಗೂ ಆಫ್ಟರ್ ಬಿಗ್ ಬಾಸ್ ಏನು ಚೇಂಜಸ್ ಇದೆ? ಸೊ ನನಗೆ ಹೌದು ತುಂಬ ಜನ ಎಲ್ಲ ಮೆಸೇಜ್ ಮಾಡೋದು, ಸಿಕ್ಕಾಗ ಮಾತಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇನ್ನೂ ಆಗಿಲ್ಲ, ನಾನು ಇನ್ನೂ ಹೋಗೇ ಇಲ್ಲ. ಬರೀ ಮನೇಲಿದ್ದೀನಿ, ಇಂಟರ್ವ್ಯೂಸ್ ಏನೂ ಇಲ್ಲ. ನನಗೆ ಏನು ಲೈಫೇ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ ಅನ್ನೋ ಭ್ರಮೆ ಅಂತೂ ಖಂಡಿತ ಇಲ್ಲ. ಬಟ್ ಇರೋದನ್ನ ನಾನು ಹೇಗೆ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು, ನನ್ನಲ್ಲಿ ಒಂದಷ್ಟು ಏನು ಚೇಂಜಸ್ ಆಗಬೇಕು ಅನ್ನೋದ್ರ ಕಡೆನೇ ನಾನು ಗಮನ ಕೊಡೋಣ ಅಂತೀನಿ. ಈ ಒಂದು ಟೈಮಲ್ಲಿ ನಾನು ಏನೂ ಒಂದು ನಿರ್ಧಾರ ತಗೊಂಡೆ, ನಾನು ಬ್ಲ್ಯಾಂಕ್ ಆಗಿದ್ದೆ. ಯಾಕೆ ಆಚೆ ಬಂದೆ, ಏನು ತುಂಬಾ ಬೋರ್ ಆಗ್ತಾ ಇತ್ತು, ಅದೇ ಪ್ರಪಂಚದಲ್ಲಿ ಇದೆ. ಅದನ್ನ ಅಡ್ಜಸ್ಟ್ ಆಗೋ ಟೈಮ್ ತಗೊಂಡು ಒಂದಷ್ಟು ಕುತ್ಕೋತೀನಿ, ಎಲ್ಲ ಡಿಸ್ಕಸ್ ಮಾಡ್ಬೇಕು ಅಂತಾನೆ ಎಲ್ಲ ಇಂಟರ್ವ್ಯೂ ಮುಗಿಸ್ಕೊಂಡು ಒನ್ ಡೇ ಅದಕ್ಕೆ ಅಂತ ನಾವು ಇಟ್ಕೋಬೇಕು ಅನ್ಕೊಂಡಿದ್ದೀನಿ. ಎಲ್ಲ ಫೋನ್ ಕಾಲ್ಸ್ ನಾನು ರಿಸೀವೇ ಮಾಡ್ತಿಲ್ಲ, ಯಾಕಂದ್ರೆ ಎಲ್ಲ ಇಂಟರ್ವ್ಯೂ ಸಮ್ಟೈಮ್ಸ್ ಅಂದ್ರೆ ಏನಾದ್ರು ಬೇರೆ ಕರೆದ್ರೆ ಅದು ಮಿಸ್ ಆಗೋದಿಲ್ಲ. ಬಟ್ ಎದ್ದಾಗೆಲ್ಲ ಬರೀ ಇಂಟರ್ವ್ಯೂಸೇ ಆಗ್ತಾರೆ. ಸೊ ಆಮೇಲೆ ಬರುವಂತ ಅವಕಾಶಗಳನ್ನ ಅಳವಡಿಕೆ ಮಾಡ್ಬೇಕು ತಗೋಬೇಕು. ಫ್ಯೂಚರ್ ಪ್ಲಾನ್ಸ್, ಆ್ಯಂಕರಿಂಗ್ ಅಥವಾ ಶೋಸ್ ಮಾಡ್ತೀರಾ, ಆ್ಯಕ್ಟಿಂಗ್ ಹೋಗ್ತೀರಾ? ಗೊತ್ತಿಲ್ಲ ಯಾವ್ದು ಬರುತ್ತೆ ಅದ್ರ ಮೇಲೆ. ನನಗೆ ಆ್ಯಕ್ಟಿಂಗು ಆ್ಯಂಕರಿಂಗು ಎರಡೂ ಅಷ್ಟೇ, ಎರಡೂ ನನಗೆ ಹೆಸರು ಹಾಕೊಳ್ಳೋಕೆ ಇಷ್ಟ ಇದೆ. ಸೊ ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ ಅದು ಮಾಡ್ತೀನಿ. ಫೈನಲ್ ಆಗಿ ಒಂದು ಬೆಸ್ಟ್ ಕೇಳ್ತೀನಿ, ಬಿಗ್ ಬಾಸ್ ಅಲ್ಲಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಮೂಮೆಂಟ್ ಯಾವುದು? ಮೋಸ್ಟ್ ಫೇವ್ರೆಟ್ ಮೂಮೆಂಟ್ ಓಕೆ, ನನಗೆ ಎರಡಿದೆ. ಅಂದ್ರೆ ಹೌದು, ಒಳಗಡೆ ತುಂಬಾ ಇದೆ, ಬೇರೆ ಬೇರೆ ವಿಚಾರಗಳು ತುಂಬಾ ಇದೆ, ಒಂದಂತ ಹೇಳಕ್ಕಾಗಲ್ಲ. ಎವ್ರಿ ಸ್ಯಾಟರ್ಡೆ ನಾವು ಸುದೀಪ್ ಸರ್ನ ಒಂದು 6-7 ಅವರ್ ನೋಡೋಕ್ಕೆ ನಮ್ಗೆ ಅವಕಾಶ, ಅಂದ್ರೆ ಕಾನ್ಫರೆನ್ಸ್ ಅಲ್ಲಿ ಇರ್ತದೆ ಟಿವಿಯಲ್ಲಿ ಮಾತ್ರ. ಸೊ ಅದೆಲ್ಲ ಖುಷಿನೇ. ಸುದೀಪ್ ಸರ್ ಆ್ಯಂಕರಿಂಗು ಅದನ್ನೆಲ್ಲ ಲೈವ್ ಆಗಿ ನೋಡೋದು ಒಂದು ಖುಷಿ. ನನ್ನ ಮಗಂದು ಲೆಟರ್ ಬಂದಾಗ ಲೆಟರ್ ಓದಿದ್ದು ಒಂದು ಖುಷಿ. ಚಿಲ್ಡ್ರನ್ಸ್ ಡೇಗೆ ಅವ್ನು ತುಂಬಾ ದಿವಸ ಆದ್ಮೇಲೆ ಅವನ್ನ ನೋಡೋದು, ಅದು ಒಂದು ಖುಷಿ. ಆಮೇಲೆ ಒಳಗಡೆನೂ ಅಷ್ಟೇ ಕೆಲವೊಂದೆಲ್ಲ ಕಲ್ಚರಲ್ ಡೇ ಅಂತಂದ್ರೆ ಪ್ರಿನ್ಸಿಪಲ್ ಟಾಸ್ಕ್ ಎಲ್ಲ ಮಾಡ್ತಾ ಇದ್ರು, ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಅವ್ರು ಅಲ್ಲೇ ಸಾಂಗ್ ಎಲ್ಲ ಪ್ಲೇ ಮಾಡೋರು, ಪ್ರಾಕ್ಟೀಸ್ ಮಾಡಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು. ಸೊ ಅದೆಲ್ಲ ಖುಷಿ. ನಾನು ಅಡುಗೆ ಮಾಡಿದಾಗ ಎಲ್ಲ ತುಂಬಾ ಚೆನ್ನಾಗಿದೆ, ನಮಗೆ ತುಂಬಾ ಸಣ್ಣ ಸಣ್ಣದು ನನಗೆ ತುಂಬ ಖುಷಿ ಕೊಟ್ಟಿದೆ. ಓಕೆ, ನಿಮ್ಮ ಟೈಮ್ ಕೊಡೋರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.